ನಮಸ್ತೆ ಎಲ್ಲರಿಗೂ. ನಾನಿವತ್ತು ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇರೋದರಿಂದ ಯಾವ ಶುಭ ಮುಹೂರ್ತದಲ್ಲಿ ಕಳಶ ಸ್ಥಾಪನೆ ಮಾಡಿದರೆ ಒಳ್ಳೆಯದಾಗತ್ತೆ, ಅಂದರೆ ಶುಭ ಮುಹೂರ್ತಗಳಿರ್ತವೆ ಆ ಟೈಮಲ್ಲೇ ನಾವು ಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡುವಂಥದ್ದು, ಕಳಶವನ್ನು ಪ್ರತಿಷ್ಠಾಪನೆ ಮಾಡುವಂಥದ್ದು. ಆ ಮುಹೂರ್ತದಲ್ಲಿ ಮಾಡಿದರೆ ನಿಮಗೆ ವರ್ಷವಿಡೀ ಶುಭವಾಗತ್ತೆ ಮನೆಗೆ. ನಾವು ಪೂಜೆ ನೀವು ಆಮೇಲೆ ಎಷ್ಟೊತ್ತಾದರೂ ಮಾಡ್ಕೊಳ್ಳಿ. ಮೊದಲನೇದಾಗಿ ನಾವು ಕಳಶ ಸ್ಥಾಪನೆಯನ್ನು ಆ ಶುಭ ಮುಹೂರ್ತದಲ್ಲೇ ಮಾಡಬೇಕು. ಆಮೇಲೆ ಅಲಂಕಾರ ಅದು ಹಿಂದಾದರೂ ಮಾಡ್ಕೊಳ್ಳಿ, ಮುಂದಾದರೆ ಮಾಡ್ಕೊಳ್ಳಿ, ಯಾವ ಸಮಯದಲ್ಲಿ ಬೇಕಾದರೂ ಮಾಡ್ಕೋಬಹುದು. ಕೆಲವು ಪಂಚಾಂಗಗಳ ಪ್ರಕಾರ, ನಮ್ಮ ಗುರು ಹಿರಿಯರ ಹೇಳುವ ಪ್ರಕಾರ ಆ ಶುಭ ಮುಹೂರ್ತದಲ್ಲೇ ನಾವು ಕಳಶ ಸ್ಥಾಪನೆ ಯಾವುದೇ ಪೂಜೆಯಲ್ಲಿ ಪ್ರಾರಂಭ ಮಾಡಬೇಕಾಗತ್ತೆ. ಆ ಸ್ಥಾಪನೆ ಮಾಡಿ ಪ್ರಾರಂಭ ಮಾಡಿದ್ರೆ ಆಮೇಲೆ ನೀವು ಮುಗಿಸೋದು ಎಷ್ಟೊತ್ತಿಗಾದರೂ ಮುಗಿಸ್ಬೋದು. ಈಗ ನೀವು ಯಾವುದೇ ನೋಡಲ್ಲಪ್ಪ, ನಾವು ಪಂಚಾಂಗ ನೋಡಲ್ಲ, ನಮಗೆ ಗೊತ್ತಾಗಲ್ಲ, ನಮಗೆ ಅದೆಲ್ಲ ಏನು ಅಂತಂದರೆ 2 ಶುಭ ಮುಹೂರ್ತಗಳಿವೆ. ಬೆಳಗ್ಗೆ ಒಂದು ಬ್ರಾಹ್ಮಿ ಮುಹೂರ್ತ, ಸಂಜೆ ಒಂದು ಗೋಧೂಳಿ ಮುಹೂರ್ತ. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವರುಗಳು ನಮಗೆ ಪ್ರಸನ್ನರಾಗ್ತಾರೆ, ದೇವತೆಗಳ ಸಂಚಾರ ಇರುತ್ತೆ ಅಂತ ಹೇಳ್ತಾರೆ. ಒಂದು 3:30ಯಿಂದ 5:30ವರೆಗೂ ಬ್ರಾಹ್ಮಿ ಮುಹೂರ್ತ ಇರುತ್ತೆ. ಆಮೇಲೆ ನೆಕ್ಸ್ಟು ಗೋಧೂಳಿ ಸಮಯದಲ್ಲಿ, ಅಂದರೆ ಗೋವುಗಳು ಮನೆಗೆ ಬರುವಂಥ ಸಮಯದಲ್ಲಿ ಲಕ್ಷ್ಮಿ ಬರ್ತಾಳೆ ಅಂತ ಹೇಳ್ತಾರೆ. ಆವಾಗ ಸಂಜೆ ದೀಪ ಹಚ್ಚೋದಾಗಿರಲಿ, ಬಾಗಿಲಿಗೆ ನೀರು ಹಾಕೋದಾಗಿರಲಿ, ಊದುಗಡ್ಡಿ ಹಚ್ಚೋದಾಗಿರಲಿ ಮಾಡ್ತಾರೆ. ಬ್ರಾಹ್ಮಿ ಮುಹೂರ್ತದಲ್ಲಿ 3:30ಯಿಂದ 5:30 ಒಳಗೆ ಯಾವಾಗಾದರೂ ಮಾಡಿ ನೀವು, ಯಾವುದೇ ಅದಕ್ಕೆ ಟೈಮಿಂಗ್ಸ್ ಇಲ್ಲ. ಇದು ಶುಭ ಮುಹೂರ್ತ, ಬ್ರಾಹ್ಮಿ ಮುಹೂರ್ತ. ನಿಮಗೆ ಆಗತ್ತೆ ರಾತ್ರಿ ಎಲ್ಲ ಜೋಡಿಸ್ಕೊಂಡಿದ್ದೀರಿ ಅಂದರೆ ಬೆಳಗ್ಗೆ ಎದ್ದು ಕಳಶ ಸ್ಥಾಪನೆ ಮಾಡಿ ಪೂಜೆಯನ್ನು ಪ್ರಾರಂಭ ಮಾಡಬಹುದು. ಇದು ಆಗಲ್ಲ, ನಮಗೆ ಕೆಲಸ ಇದೆ, ನಮಗೆ ವರ್ಕಿಂಗ್ ಅಂತನ್ನೋರು ಸಾಯಂಕಾಲ ಗೋಧೂಳಿ ಸಮಯದಲ್ಲಿ, ಅಂದರೆ ಒಂದು 5:30ಯಿಂದ 7:30ವರೆಗೂ ಆ ಶುಭ ಮುಹೂರ್ತದಲ್ಲೂ ಸಹ ಲಕ್ಷ್ಮಿ ಮನೆಗೆ ಬರುವಂಥದ್ದು. ಆ ಶುಭ ಮುಹೂರ್ತದಲ್ಲೂ ನೀವು ಕಳಶ ಸ್ಥಾಪನೆ ಮಾಡಬಹುದು. ಈ ಎರಡರ ಮಧ್ಯೆ ಇನ್ನೂ 3 ಲಗ್ನಗಳಿವೆ. ನಾನು ಆಗಲೇ ಒಂದು ಫೋಟೋ ಹಾಕಿದ್ದೆ, ಕೊನೆಯಲ್ಲೂ ಫೋಟೋ ಹಾಕಿರ್ತೀನಿ, ಅದು ಶುಭ ಲಗ್ನಗಳು ಯಾವ್ಯಾವ ಸಮಯದಲ್ಲಿ ಬರುತ್ತೆ ಅಂತ. ಆ ಲಗ್ನದಲ್ಲಿ ನೀವು ಇದೆರಡೂ ಆಗಿಲ್ಲ ಅಂದರೆ ಆ ಲಗ್ನದಲ್ಲಿ ನೀವು ಕಳಶ ಸ್ಥಾಪನೆಯನ್ನು ಮಾಡಬಹುದು. ಮೊದಲನೇದಾಗಿ ಸಿಂಹ ಲಗ್ನ, 2ನೇದು ವೃಶ್ಚಿಕ ಲಗ್ನ, 3ನೇದು ಕುಂಭ ಲಗ್ನ. ಈಗ ಸಿಂಹ ಲಗ್ನ ನೋಡೋಣ. ನಮಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಆಗಲಿಲ್ಲಪ್ಪ, ನಾವು ಅವಾಗಲೇ ಎದ್ದಿರ್ತೀವಿ, 3 ಗಂಟೆಗೆ ಎದ್ದಿರ್ತೀವಿ ಅಂದ್ಕೊಳ್ಳಿ, ಎಲ್ಲ ಕೆಲಸ ಆಗೋಷ್ಟೊತ್ತಿಗೆ 6 ಗಂಟೆ ಆಗಿಬಿಡತ್ತೆ. ಏನು ಮಾಡೋದು, ನಮಗೆ ಲಗ್ನ ಯಾವುದು ಇದರಲ್ಲಿ ಸ್ಥಾಪನೆ ಮಾಡಬೇಕು ಕಳಶ ಅಂತ ಅನ್ನೋದಾದರೆ, ಸಿಂಹ ಲಗ್ನ ಮೊದಲನೇದು 6:55 ನಿಮಿಷದಿಂದ 8:56 ಇದೆ. ಅಂದರೆ ಅಪ್ರಾಕ್ಸ್ ಒಂದು 7 ಗಂಟೆಯಿಂದ 9 ಗಂಟೆವರೆಗೂ ಇದೆ. ಆ ಸಮಯದಲ್ಲಿ ನೀವು ಇದು ಎಲ್ಲರಿಗೂ ಉಪಯೋಗ ಆಗತ್ತೆ. ಇದು 7 ಗಂಟೆ, 6:30ಯಿಂದ 9 ಗಂಟೆ ಒಳಗೆ ಈ ಸಮಯದಲ್ಲಿ ನೀವು ಕಳಶ ಸ್ಥಾಪನೆಯನ್ನು ಮಾಡ್ಬೋದು. ಇದು ಅತ್ಯಂತ ಉಪಯುಕ್ತವಾಗಿದೆ ಮತ್ತು ಶುಭನೂ ಹೌದು ಅಲ್ವಾ. ಈ ಸಮಯದಲ್ಲಿ ನೀವು ಕಳಶ ಸ್ಥಾಪನೆಯನ್ನು ಮಾಡಿ. ಇನ್ನು ಈ ಸಮಯದಲ್ಲೂ ಆಗಲಿಲ್ಲಪ್ಪ, ನಾವು ಒಬ್ಬರೇ ಇದ್ದೀವಿ ಮನೆಯಲ್ಲಿ ಅನ್ನೋರು ವೃಶ್ಚಿಕ ಲಗ್ನ ಬರುತ್ತೆ. 1:30ಯಿಂದ 3:45ವರೆಗೂ, ಅಂದರೆ 3:50ವರೆಗೂ, 1:30ಯಿಂದ 3:54 ನಿಮಿಷದವರೆಗೆ, ಅಂದರೆ ಹತ್ರ 4 ಗಂಟೆವರೆಗೂ, 1:30ಯಿಂದ 4 ಗಂಟೆ. ಈ ಮಧ್ಯಾಹ್ನದಲ್ಲಿ ವೃಶ್ಚಿಕ ಲಗ್ನದಲ್ಲಿ ಕೂಡ ನೀವು ತಾಯಿ ಲಕ್ಷ್ಮಿ ಕಳಶ ಸ್ಥಾಪನೆಯನ್ನು ಮಾಡಬಹುದು. ಇಲ್ಲ ನಾವು ವರ್ಕಿಂಗ್ ಇದ್ದೀವಿ, ಆಫೀಸಿಗೆ ಹೋಗಿ ಬರುವಂಥವ್ರು ಅಂತಂದರೆ ಕೊನೆಯದಾಗಿ ಕುಂಭ ಲಗ್ನ 7:30ಯಿಂದ 9 ಗಂಟೆವರೆಗೂ ಇದೆ. 7:39 ನಿಮಿಷದಿಂದ 9 ಗಂಟೆ 5 ನಿಮಿಷದವರೆಗೂ ಇದೆ. ಈ ಶುಭ ಲಗ್ನದಲ್ಲಿ, ಕುಂಭ ಶುಭ ಲಗ್ನದಲ್ಲೂ ಕೂಡ ನೀವು ಕಳಶ ಸ್ಥಾಪನೆಯನ್ನು ಮಾಡ್ಬೋದು. 5 ಶುಭ ಲಗ್ನಗಳಿವೆ, 5 ಶುಭ ಮುಹೂರ್ತಗಳಿವೆ. ಬ್ರಾಹ್ಮಿ ಮುಹೂರ್ತ, ಆಮೇಲೆ ಸಿಂಹ ಲಗ್ನ, ವೃಶ್ಚಿಕ ಲಗ್ನ, ಕುಂಭ ಲಗ್ನ, ಕೊನೆಯದಾಗಿ ಗೋಧೂಳಿ ಸಮಯ. ಈ 5 ಸಮಯದಲ್ಲಿ ನೀವು ಯಾವುದು ಅನುಕೂಲ ಆಗುತ್ತೆ, ನಿಮ್ಮ ಕೆಲಸ ಕಾರ್ಯಗಳನ್ನು ನೋಡಿಕೊಂಡು, ನಿಮ್ಮ ಅನುಕೂಲಕ್ಕೆ ನೋಡಿಕೊಂಡು ಕಳಶ ಸ್ಥಾಪನೆಯನ್ನು ಮಾಡಿ. ನಾನಿಲ್ಲಿ ಮೇಲೆ ಕೊಟ್ಟಿದ್ದೀನಿ ನೋಡಿ, ಈ ಟೈಮಿಂಗ್ಸ್ ನೋಡಿಕೊಂಡು ಕಳಶ ಸ್ಥಾಪನೆಯನ್ನು ಮಾಡಿ. ಎಲ್ಲರಿಗೂ ಲಕ್ಷ್ಮಿ ಒಳ್ಳೆಯದು ಮಾಡಲಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.